ಬೀದರ್ನಲ್ಲಿ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ನಿಂದಾಗಿ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೀಗಾಗಿ ಹೋಟೆಲ್ಗಳು ಬಂದ್ ಆಗಿವೆ. ಹೋಟೆಲ್ಗಳನ್ನ ನಡೆಸೋದಕ್ಕಾಗದೆ ಮಾಲೀಕರು ಹೈರಾಣಾಗಿದ್ದಾರೆ. ಸಿಬ್ಬಂದಿಗೆ ಕೂಲಿ ಕೊಡೋದಕ್ಕೂ ಆಗದ ಸ್ಥಿತಿಯಲ್ಲಿವೆ ಕೆಲವು ಹೋಟೆಲ್ಗಳು. ತಕ್ಷಣನೇ ಸಮರ್ಪಕ ಸಿಲಿಂಡರ್ ಪೂರೈಕೆ ಮಾಡಿ ಅಂತ ಮಾಲೀಕರು ಆಗ್ರಹಿಸ್ತಾ ಇದ್ದಾರೆ. ಸಿಲಿಂಡರ್ ಕೊರತೆಯಿಂದ ಪ್ರಮುಖ ಹೋಟೆಲ್ಗಳು ಖಾಲಿ. ಹೋಟೆಲ್ಗಳು ನಡೀತಾ ಇಲ್ಲ. ಸಿಬ್ಬಂದಿಗೆ ಕೂಲಿ ಕೊಡೋದಕ್ಕಾಗದ ಸ್ಥಿತಿ. ಬೀದರ್ನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಕಥೆ ನೋಡಿದ್ರಿ. ಇನ್ನು ಬಳ್ಳಾರಿಯಲ್ಲಿ ಅಡುಗೆ ಅನಿಲ ತೆಗೆದುಕೊಳ್ಳೋದಕ್ಕೆ ಬೆಳಗ್ಗೆ 5 ಗಂಟೆಯಿಂದ ಕ್ಯೂ ನಿಂತಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದಲೇ ಕ್ಯೂ ನಿಂತಿದ್ದಾರೆ ಜನ. ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ, ನಮಗೆ ಸಿಲಿಂಡರ್ ಕೊಡಿ ಅಂತಿದ್ದಾರೆ. ಕುರುಗೋಡಿನ ಭರತ್ ಗ್ಯಾಸ್ ಏಜೆನ್ಸಿ ಮುಂದೆ ನಿಂತಿರೋ ಜನ ನೀವು ನೋಡ್ತಾ ಇದ್ದೀರಿ. ನೂಕುನುಗ್ಗಲ್ ನಡುವೆ ಸಿಲಿಂಡರ್ ಪಡೆಯೋದಕ್ಕೆ ಜನ ಒದ್ದಾಡ್ತಾ ಇದ್ದಾರೆ. ಗ್ಯಾಸ್ ಬೆಲೆ ಜಾಸ್ತಿ ಆದ್ರೂ ಪರವಾಗಿಲ್ಲ, ಸಿಕ್ಕರೆ ಸಾಕು ಅಂತಿದ್ದಾರೆ ಜನ. ಬೆಳಗ್ಗೆ 5 ಗಂಟೆಯಿಂದ ಕ್ಯೂ ನಿಂತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.